welcome to the second day of the wedding. So first day ಎಲ್ಲ ನಿನ್ನೆ ಮುಗಿತು. I hope you enjoyed watching it and today is the second day. So ನಿನ್ನೆಲ್ಲ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ and ವಾಪಸ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ 11:45 12 ಹಂಗಾಗಿತ್ತು. ಎಲ್ಲ ಮಾತಾಡಿಕೊಂಡು ಆಮೇಲೆ ಎಲ್ಲ ಮದುವೆದು ವಾಪಸ್ ಡಿಸ್ಕಷನ್ ಎಲ್ಲ ಮಾಡಿ ಯಾರೇ ಬಂದಿದ್ವಿ ಏನೇನು ಮಾತಾಡೋದು ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಮಲ್ಗೋವರೆಗೂ ಆಲ್ಮೋಸ್ಟ್ 1:30 ಆಗಿತ್ತು. ಮತ್ತು ಬೆಳಗ್ಗೆ ಎದ್ದು ರೆಡಿ ಆಗೋದು ಸೇಮ್ ವಿ ಹ್ಯಾವ್ ಟು ಗೋ ಟು ದ ವೆಡ್ಡಿಂಗ್ ಅಗೇನ್. ಮಮ್ಮಿ ಡ್ಯಾಡಿ ನಮಗೆ ವೆಯ್ಟ್ ಮಾಡಲಿಲ್ಲ, ದೇ ಲೆಫ್ಟ್ ಆಲ್ರೆಡಿ. ಅವರಿಗೆ ಬೆಳಗಿಂದೆಲ್ಲ ರಿಚುವಲ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು, ಬಟ್ ವಿ ಜಸ್ಟ್ ಸ್ಲೋ ಡೌನ್ ಅ ಲಿಲ್ ಬಿಟ್. ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಹೆಡ್ಡೇಕಿತ್ತು. ಆ್ಯಂಡ್ ಲೈಕ್ ಓಕೆ, ಸೊ ನಿಧಾನವಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಏನು ಹರಿ ಇಲ್ಲ. ಆ್ಯಂಡ್ ತುಂಬ ಬಿಸಿಲು, ಸ್ಯಾರಿ ಎಲ್ಲ ಹಾಕ್ಕೊಂಡು ಬೇಬಿನೆಲ್ಲ ಹ್ಯಾಂಡಲ್ ಮಾಡೋದಂದರೆ ವೆರಿ ಮಚ್ ಡಿಫಿಕಲ್ಟ್. ಆ್ಯಂಡ್ ಇವತ್ತು ನಾನು ಪಿಕ್ ಮಾಡಿರೋಂಥ ಸ್ಯಾರಿ ಒಂದು ಬ್ಲ್ಯಾಕ್ ಕಲರ್. ಮೈ ಗಾಡ್, ಇಟ್ಸ್ ರಾಂಗ್ ಡಿಸಿಷನ್ ಅಂತ ಅನಿಸ್ತಾ ಇದೆ. ಬಟ್ ನನಗೆ ಈ ಥರ ವೆಡ್ಡಿಂಗಿಗೆ ಬಂದರೆ ಯಾವುದಾದ್ರೂ ಒಂದು ರಿಚುವಲ್ಗೆ ಬ್ಲ್ಯಾಕ್ ಸ್ಯಾರಿ ಹಾಕಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ದ್ಯಾಟ್ ಮಚ್ ಐ ಲವ್ ಬ್ಲ್ಯಾಕ್. ಆ್ಯಂಡ್ ಬ್ಲ್ಯಾಕ್ ಜೊತೆ ಯಾವ ಕಲರು ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಅನಿಸುತ್ತೆ. ಬ್ಲ್ಯಾಕ್ ಹಾಕ್ಕೊಂಡಾಗ ಲುಕ್ ಬರೋಷ್ಟು ಅಥವಾ ಒಂದು ಕಾನ್ಫಿಡೆನ್ಸ್ ಅಂತ, ಐ ಡೋಂಟ್ ನೋ, ಇಟ್ಸ್ ಮೈ ಒಪಿನಿಯನ್. ಆ್ಯಂಡ್ ಬೇರೆದು ಯಾವುದ್ರಲ್ಲೂ ಸಿಗಲ್ಲ ಅಂತ ನಂಗೆ ಅನಿಸುತ್ತೆ. ಬಟ್ ಸಿಕ್ಕಾಬಟ್ಟೆ ಸೆಕೆ ಇದೆ ಅಪ್ಪ. ಐ ಡೋಂಟ್ ನೋ ಹೌ ಆಮ್ ಐ ಗೋಯಿಂಗ್ ಟು ಹ್ಯಾಂಡಲ್. ಬಟ್ ಹಾಕ್ಕೊಂಡಾಯ್ತು, ನೀವು ಇವಾಗ ಚೇಂಜ್ ಮಾಡೋಕ್ಕೆಲ್ಲ ಸೀನೇ ಇಲ್ಲ. ಆ್ಯಂಡ್ ಜಸ್ಟ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಜಸ್ಟ್ ಮೆನ್ಷನ್. ನಾನು ಲಾಸ್ಟ್ 2 ವ್ಲಾಗ್ ಆಲ್ರೆಡಿ ವೆಡ್ಡಿಂಗ್ದು ವ್ಲಾಗ್ಸ್ ಮಾಡಿದೆ ಆ್ಯಂಡ್ ಮೋಸ್ಟ್ ಆಫ್ ಯು ಲೈಕ್ಡ್ ಇಟ್. ಆ್ಯಂಡ್ ಅದಕ್ಕೆ ನಾನು ಇನ್ನೊಂದು ಸಲ ವೆಡ್ಡಿಂಗ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಐ ಆಮ್ ಶೂರ್ ಇಟ್ಸ್ ನಾಟ್ ಗೋನ್ ಟು ಬಿ ಬೋರಿಂಗ್. ಆ್ಯಂಡ್ ಅಟ್ಲೀಸ್ಟ್ ಅಂದರೆ ಕೂರ್ಗೀಸ್ ಕೊಡೋವರಿಗಂತ ನೋಡಿದ್ರೆ ಯಾವತ್ತೂ ಬೋರಿಂಗ್ ಅಂತ ಅನಿಸೋದೇ ಇಲ್ಲ. ಈ ಸಲ ನೋಡಿದ್ರು ಇಟ್ ವಿಲ್ ಬಿ ಲೈಕ್ ನೈಸ್. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಯಾರೋ ಮೆನ್ಷನ್ ಮಾಡಿದರು, ಆರ್ ಕಲ್ಚರ್ ಹ್ಯಾಸ್ ಟು ಬಿ ವಿತ್ ಇನ್ ಆರ್ ಸೆಲ್ಸ್ ಅಂತ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಯಾ, ಐ ಡೂ ರೆಸ್ಪೆಕ್ಟ್ ಯುವರ್ ಒಪಿನಿಯನ್, ಬಟ್ ಅಟ್ ದ ಸೇಮ್ ಟೈಮ್ ಐ ಡೂ ಆಲ್ಸೋ ಹ್ಯಾವ್ ಎನ್ ಒಪಿನಿಯನ್. ಸೊ ನಮ್ಮ ಕಲ್ಚರ್ನ ಹೊರಗಡೆ ಜನಕ್ಕೆ ತೋರಿಸ್ಕೊಡೋದು ಇಸ್ ನಾಟ್ ಇಟ್ ಆಲ್ ರಾಂಗ್ ಆ್ಯಸ್ ಪರ್ ಮೀ. ಆ್ಯಂಡ್ ಇದು ನಮ್ಮ ಕೊಡೋ ಕಮ್ಯುನಿಟಿ ಒಂದು ತುಂಬ ಚಿಕ್ಕದು ನನ್ನ ಪ್ರಕಾರ. ಕಡಿಮೆ ಜನ ಇದ್ದೀವಿ ನಾವು. ಆ್ಯಂಡ್ ಆದಷ್ಟು ಜನಕ್ಕೆ ನಮ್ಮ ಕಲ್ಚರ್ನ ಸ್ಪ್ರೆಡ್ ಮಾಡೋದು ಅಥವಾ ಏನೋ ಎಲ್ರಿಗೂ ಗೊತ್ತಾಗೋದು. ಆ್ಯಂಡ್ ಎವ್ರಿಬಡಿ ಶುಡ್ ನೋ ದ್ಯಾಟ್ ವಿ ಆಲ್ಸೋ ಎಕ್ಸಿಸ್ಟ್. ಆ್ಯಂಡ್ ಕಮ್ಯುನಿಟಿ ಲೈಕ್ ಕೊಡವಾಸ್ ಆಲ್ಸೋ ಎಕ್ಸಿಸ್ಟ್ ಆ್ಯಂಡ್ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ಸ್, ವೆರಿ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಆಲ್ ಅರೌಂಡ್ ಪೀಪಲ್ should get to know about us and our culture and everything. ಸೊ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಪ್ರಕಾರ. ಸೊ ಯಾ, ಹೇಳಬೇಕು ಅನ್ನಿಸ್ತು. ಡೋಂಟ್ ಗೆಟ್ ಮೀ ರಾಂಗ್. ವೆಡ್ಡಿಂಗ್ ಮುಗಿಸ್ಕೊಂಡು ಅರೌಂಡ್ 3-4 ಹಂಗೆ ವಾಪಸ್ ಹೊರಡಬೇಕು ಬ್ಯಾಂಗ್ಳೂರ್ಗೆ. ದಟ್ಸ್ ಅ ಸ್ಯಾಡ್ ಥಿಂಗ್. ಐ ಮಿಸ್ ಬೀಯಿಂಗ್ ಓವರ್ ಹಿಯರ್. ನಂಗೆ ಈ ಥರ ಅರ್ಜೆಂಟಲ್ಲಿ ವಾಪಸ್ ಹೋಗೋದು ನನಗೆ ತುಂಬಾ ಬೇಜಾರಾಗುತ್ತೆ, ನಂಗೆ ಇಷ್ಟನೇ ಇಲ್ಲ. ಬಟ್ ವಿ ಹ್ಯಾವ್ ಟು. ನಾಳೆ ಆಫೀಸ್ ಇದೆ, ಬ್ಯಾಕ್ ಟು ಪೆವಿಲಿಯನ್. ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ವರ್ಕ್ ಆ್ಯಂಡ್ ದ ನಾರ್ಮಲ್ ಲೈಫ್. ಸೊ ಯಾ, ಅದೊಂದು ಬಿಟ್ಟರೆ ಬಾಕಿ ಎಲ್ಲ ಆಲ್ ಗುಡ್. ಸೊ ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್ ಟುಡೇ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ವಾಚಿಂಗ್ ಮೈ ವ್ಲಾಗ್ಸ್. ದ್ಯಾಟ್ಸ್ ದ ಅಪ್ಡೇಟ್. ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದೀನಿ, ಬ್ಯಾಂಗಲ್ಸ್ ಅದು ಇದು ಹಾಕೋಬೇಕಷ್ಟೇ. ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಹೊರಡಬೇಕು, ಲೇಟ್ ಆಗ್ತಾ ಇದೆ. ಯಾ, ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಮುಹೂರ್ತದ ಲುಕ್. ಬ್ಲ್ಯಾಕ್ ಸ್ಯಾರಿ ಪ್ರಿಫರ್ ಮಾಡಿದ್ದೀನಿ. ಆಲ್ರೆಡಿ ಹೇಳ್ದಂಗೆ ಹೇಗೆ ಮೇಂಟೈನ್ ಮಾಡ್ತೀನೋದು ಹೋಲ್ ಡೇ ಐ ಡೋಂಟ್ ನೋ. ಬಟ್ ಯಾ, ರೆಡಿ ಆಗಾಯಿತು. ಸೊ ವಿ ಹ್ಯಾವ್ ಟು ಗೆಟ್ ಗೋಯಿಂಗ್ ವಿತ್ ಇಟ್. ಆ್ಯಂಡ್ ನಿಮ್ಮೆಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಯು ಆಲ್ಸೋ ಸೇ ಹಾಯ್ ಟು ಹಿಮ್. ಹಾಗೆ ಹೇಗಿದೆ ನನ್ನ ಈ ಲುಕ್ ಅಂತಲೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ಹಾಗೆ ನಮ್ಮ ಮನೆಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟಿದ್ದಾಯಿತು. ಬೇಜಾರಾಯಿತು ನನಗೆ ಅಲ್ಲಿಂದ ಹೊರಡಬೇಕಾದ್ರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಓಕೆ, ನಾವು ಮದುವೆ ಮನೆಗೆ ಬಂದ್ವಿ. ಆಲ್ರೆಡಿ ನಾನು ಹೇಳ್ದಂಗೆ ನಾವು ಲೇಟಾಗಿ ಬಂದ್ವಿ. ಸ್ವಲ್ಪ ಮುಹೂರ್ತ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ. ಆ್ಯಂಡ್ ನನ್ನೆಲ್ಲ ಕಸಿನ್ಸ್ ಇರ್ಬೋದು, ನನ್ನ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದುಬಿಟ್ಟಿದ್ದರು. ಇಟ್ಸ್ ಓಕೆ, ಪರವಾಗಿಲ್ಲ. ಕೆಲವೊಂದು ಸಲ ಲೇಟ್ ಆಗೋದು, ಬೇಗ ಹೋಗೋದು ಎಲ್ಲ ಇದ್ದಿದ್ದೆ. ನಾವು ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಅನ್ನೋದು ಈಸ್ ಇಂಪಾರ್ಟೆಂಟ್. ಸೊ ಅದು ಹಾಗಿರಲಿ. ಆಮೇಲೆ ಹೀಗೆ ತಿಂಡಿ ಎಲ್ಲ ತಿಂದು ಎಲ್ಲರನ್ನೂ ಮಾತಾಡ್ಸೋಂಥ ಟೈಮ್. ಆ್ಯಂಡ್ ಮೀನ್ ವೈಲ್ ಮಮ್ಮಿ ಬಂದರು ಅಷ್ಟರಲ್ಲಿ. ಮಮ್ಮಿ ಡ್ಯಾಡಿ ಬೇಗನೆ ಬಂದಿದ್ರಲ್ಲ, ಸೊ ಅವ್ರು ಕಾಲ್ ಮಾಡ್ತಾನೇ ಇದ್ರು ನಮಗೆ, ಎಲ್ಲಿದ್ದೀರಾ, ಇನ್ನೂ ಬಂದಿಲ್ಲ, ಟೈಮ್ ಆಯಿತು, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಫಸ್ಟೇ ಹೇಳ್ಬಿಟ್ಟಿದ್ರೆ ಡ್ಯಾಡಿಗೆ, ನೀನು ಅರ್ಜೆಂಟ್ ಮಾಡಬೇಡ, ನಮ್ಮ ಟೈಮಿಗೆ ನಾವು ಬರ್ತೀವಿ, ಯು ಡೋಂಟ್ ವರಿ, ಯು ಜಸ್ಟ್ ಕ್ಯಾರಿ ಆನ್ ಅಂತ. ಸೊ ಹಾಗೆ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಮುಹೂರ್ತ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ದೊಡ್ಡ ಕ್ಯೂನೇ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟುದ್ದ ಆಗಸ್ಟಲ್ಲಿ ಎಷ್ಟೊತ್ತಾಗ್ಬೋದು ಅಂತ. ಹಂಗೆ ನನ್ನ ಫ್ರೆಂಡ್ ಯಾರೋ ಸಿಕ್ಕಿದ್ರು ಇನ್ ಬಿಟ್ವೀನಲ್ಲಿ, ಅವ್ರ ಜೊತೆ ಮಧ್ಯೆ ಸೇರಿಬಿಟ್ಟು ಹೋಗ್ಬಿಟ್ಟೆ ನಾನು ಕೂಡ ಸ್ಟೇಜಿಗೆ. ಆ್ಯಂಡ್ ತಮ್ಮನ್ ಆಲ್ಸೋ ಕೇಮ್ ಅಲಾಂಗ್ ವಿತ್ ಮೀ.
ಸೊ ಇವಾಗ ಪಣ ಕಟ್ಟುವ ಶಾಸ್ತ್ರ ಅದನ್ನು ಕೂಡ ಮಾಡಿ ಮುಗಿಸ್ಬಿಡೋಣ, ಅಲ್ಲಿಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಮುಗಿಯುತ್ತೆ ಅಲ್ವಾ. ಮರ್ತೋಗ್ಬಿಟ್ರೆ ಕಷ್ಟ ಆಮೇಲೆ. ನೀವು ಇದು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರ್ತೀರ, ಬಟ್ ಇದೊಂದೊಂದು ಸ್ವಲ್ಪ ಇನ್ನೂ ಕ್ಲಿಯರ್ ಆಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ. ಸೊ ನೋಡಿದ್ರಲ್ಲ, ಹೀಗೇ ನಾವು ನಮ್ಮ ಪದ್ಧತಿಯಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ವಿಶ್ ಮಾಡೋದು, ಬ್ಲೆಸ್ ಮಾಡೋದು, ಕಾಂಪ್ಲಿಮೆಂಟ್ ಮಾಡೋದು. ಸೊ ವಿಶಿಂಗ್ ದೆಮ್ ಅ ಗ್ರೇಟ್ ಲೈಫ್ ಅಹೆಡ್. ಇದರೆಲ್ಲದ್ರ ಮಧ್ಯೆ ಈ ಗ್ಯಾಪಲ್ಲಿ ಒಂದು ಫೋಟೋ ಅಥವಾ ವೀಡಿಯೋ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಸೈಡಿಗೆ ಬಂದೆ. ಡ್ಯಾಡಿನ ಎಲ್ಲ ಕಡೆ ಹುಡುಕಾಡಿ ಸಿಗಲೇ ಇಲ್ಲ. ಫಸ್ಟ್ ಡೇ ಮಾತ್ರ ಐ ಗಾಟ್ ಟು ಕ್ಯಾಪ್ಚರ್ ಹಿಮ್, ಸೆಕೆಂಡ್ ಡೇ ಸಿಗಲೇ ಇಲ್ಲ. ಓಕೆ. ಆ್ಯಂಡ್ ಇದು ಬಂದು ನಮ್ಮ ಟ್ರೆಡಿಷ್ನಲ್ ವೇರ್, ಕುಪ್ಯ ಚಾಲೆ ಅಂತ ಹೇಳ್ತೀವಿ ನಾವು. ಮುಂಚೆ ಅಂದರೆ ತಾತಂದಿರ ಕಾಲದಲ್ಲೆಲ್ಲ ಇದೇ ಥರನೇ ಅದನ್ನು ವೇರ್ ಮಾಡ್ತಾಯಿದ್ರು. ಪ್ಯಾಂಟ್ ಎಲ್ಲ ಹಾಕ್ಕೊತಿರ್ಲಿಲ್ಲ, ಅಂದರೆ ಪೈಜಾಮ ಹಾಕ್ಕೊತಾ ಇರಲಿಲ್ಲ. ಆಮೇಲೆ ಜನ್ರೇಷನ್ಸ್ ಹೀಗೆ ಮುಂದೆ ಹೋಗ್ತಾ ಅದು ಚೇಂಜ್ ಆಗ್ತಾ ಬಂತು. ಪೈಜಾಮ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಈಗ ವಾಪಸ್ ಆ ಟ್ರೆಂಡ್ ಬರ್ತಾ ಇದೆ. ಯಂಗ್ಸ್ಟರ್ಸ್ ಅದೇ ಹಳೆ ಕಾಲದನ್ನು ಪ್ರಿಫರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಕಡಿಮೆ ಕಾಣಿಸುತ್ತೆ, ಬಟ್ ಆದ್ರೂ ಪೀಪಲ್ ಆರ್ ಟ್ರೈಂಗ್ ಫಾರ್ ದಿಸ್ ಆ್ಯಂಡ್ ವಿಚ್ ಇಸ್ ಅ ಗುಡ್ ಥಿಂಗ್, ರೈಟ್? ಸೊ ದಟ್ಸ್ ಅಬೌಟ್ ಇಟ್. ಸೊ ಹಾಗೆ ಆಲ್ರೆಡಿ ಊಟ ಟೈಮ್ ಆಗಿತ್ತು. ಊಟ ಆಲ್ರೆಡಿ ಮುಗ್ದಿತ್ತು. ನಂದು ಊಟ ಆಗಿತ್ತು, ಮಮ್ಮಿದು ಎಲ್ಲ ಊಟ ಆಗಿತ್ತು. ಇವಾಗ ದಿಸ್ ಇಸ್ ಮೈ ಸಿಸ್ಟರ್. ಇಬ್ಬರು ನಿಂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ, ಜಸ್ಟ್ ಕ್ಯಾಪ್ಚರ್ ಮೂಮೆಂಟ್ಸ್ ಅಷ್ಟೇ. ಆ್ಯಂಡ್ ಅದಾದಮೇಲೆ ಊಟ ಎಲ್ಲ ಮುಗಿದಾದಮೇಲೆ ಸ್ವಲ್ಪ ಟೈಮ್ ಇರುತ್ತೆ. ನೀರಡುಪ ಶಾಸ್ತ್ರ, ಅದಕ್ಕೆ ರಾಹುಕಾಲ ಇನ್ನು ಟೈಮಿಂಗ್ ಎಲ್ಲ ನೋಡಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಗ್ಯಾಪಲ್ಲಿ ಎಲ್ಲರ ಹತ್ರ ಮಾತಾಡೋದು, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದು, ಆ ಥರ ಎಲ್ಲ. ಆ್ಯಂಡ್ ಈಸ್ ಮೋಸ್ಟ್ ವಾಂಟೆಡ್ ಮುಂಡ. ಎಲ್ಲ ಸಿಸ್ಟರ್ಸ್, ಒಬ್ಬ ಬಾಯ್ ಬೇಬಿ, ಆ್ಯಂಡ್ ಅವ್ರಿಗೆಲ್ಲ ಕಿಸ್ ಮಾಡ್ತಾ ಇದ್ದಾನೆ ಒನ್ ಬೈ ಒನ್ ಆ ಕಡೆ ಈ ಕಡೆ. ಸೊ ದಟ್ಸ್ ಅ ನೈಸ್ ಥಿಂಗ್. ಆ್ಯಂಡ್ ಅದ್ರ ಮಧ್ಯೆ ಈ ಮಕ್ಕಳದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಕೂತಿದ್ದೆ. ನೀರಡುಪ ಶಾಸ್ತ್ರಕ್ಕೂ ಮುಂಚೆ ಮಧ್ಯಾಹ್ನದ ಊಟ ಆದಮೇಲೆ ಒಂದು ವಾಲಘಾಟ್ ಇರುತ್ತೆ. ನಾವು ಆ್ಯಕ್ಚುಲಿ ಅದಕ್ಕೆ ಕಾಯ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಮಳೆ ಬರೋ ಥರ ಇತ್ತು. ಆ್ಯಕ್ಚುಲಿ ಮಳೆ ಬಂತು ಕೂಡ. ಆ್ಯಂಡ್ ಆ ಮಧ್ಯೆ ಗ್ಯಾಪಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನನ್ನ ಅತ್ತೆ, ನನ್ನ ಕಸಿನ್ಸ್, ಸಿಸ್ಟರ್ಸು ಎಲ್ಲರೂ ಕೂತ್ಕೊಂಡು ಹರಟೆ ಹೊಡ್ತಾ ಕೂತಿದ್ವಿ. ಯಾಕಂದರೆ ನಮಗೆ ತುಂಬ ಕಡಿಮೆ ನಾವು ಮೀಟ್ ಮಾಡೋಕ್ಕೆ ಸಿಗೋದು. ಅದರ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾವು ಮೀಟ್ ಮಾಡ್ತೀವಿ. ತುಂಬ ಇರುತ್ತೆ ಮಾತಾಡೋದು, ಅದು ಇದು ಎಲ್ಲ. ಸೊ ಚಾನ್ಸ್ ಸಿಕ್ತಾಗೆಲ್ಲ ಕೂತ್ಕೊಂಡು ಮಾತಾಡೋದು ಆ್ಯಂಡ್ ಶೇರಿಂಗ್ ಆರ್ ಲೈಫ್ಸ್ ಆ್ಯಂಡ್ ವೇರ್ ಅಬೌಟ್ಸ್ ಅಂತಲೇ ಹೇಳ್ಬೋದು. ಐ ಆಮ್ ಶ್ಯೂರ್ ಈ ವಿಡಿಯೋ ನೋಡಿಬಿಟ್ಟು ಯಾವಾಗ ತೆಗೆದ್ಬಿಟ್ಲಿ ಇದು, ನಮ್ಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರೆ.
ಅದಾದಮೇಲೆ ಒಂದು ಗ್ಯಾಪಲ್ಲಿ ನಾವು ಟೌನಿಗೆ ಬಂದ್ವಿ. ಇದನ್ನು ತಿನ್ನೋಕ್ಕೆ ಅಂತಲೇ ಬಂದಿರೋದು. ಎವ್ರಿ ಟೈಮ್ ನಾನು ಕೂರ್ಗೆ ಹೋದರೆ, ಈ ಟೌನಿಗೆ ಹೋದರೆ ಇದೊಂದು ತಿನ್ನೋದೇ, ನಾನು ವಾಪಸ್ ಬರೋದೇ ಇಲ್ಲ. ಇದು ಜಸ್ಟ್ ನಾಟ್ ಕುಲ್ಫಿ ಫಾರ್ ಮೀ, ದಿಸ್ ಇಸ್ ಲೈಕ್ ಫುಲ್ ಆಫ್ ಇಮೋಷನ್ಸ್. ನಾನು ಸ್ಕೂಲಿಗಿಂದ ಸ್ಟಾರ್ಟ್ ಮಾಡಿರೋದು ಇದು. ಸ್ಕೂಲಿಗೆ ನನಗೆ ಸಿಗೋ ಪಾಕೆಟ್ ಮನಿ ₹2 ನಾನು ಡೈಲಿ ತಿಂತಾ ಇದ್ದಿದ್ದೆ ಈ ಕುಲ್ಫಿನ. ಅದು ಸೀಸನ್ ಯಾವುದೇ ಇರಲಿ, ದಿಸ್ ಇಸ್ ಲೈಕ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನೀವು ನೋಡ್ತೀರಾ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಮಾತಾಡೋದಿದೆ, ಇಷ್ಟರಲ್ಲೇ ಮುಗ್ಸೋಕ್ಕಾಗಲ್ಲ ನನಗೆ. ಸೊ ವೇಟ್ ಫಾರ್ ಇಟ್. My soul is happy now. Very, very happy. So good, worth coming. And welcome to the last part of the wedding, ನೀರಡ್ಪ ಶಾಸ್ತ್ರ. So yeah. ಸೊ ಹಾಗೆ ವೆಡ್ಡಿಂಗ್ ಮುಗಿಸಿ ನಾವು ಬ್ಯಾಂಗ್ಳೂರ್ಗೆ ಹೊರಟೋ ಟೈಮ್ ಬಂದೇ ಬಿಡ್ತು. ಡ್ಯಾಡಿ ವಾಸ್ ಲೈಕ್ ಎಕ್ಸ್ಟ್ರೀಮ್ಲಿ ಸ್ಯಾಡ್. ಡ್ಯಾಡಿ ವಾಸನ್ ಕಮ್ಮಿಂಗ್ ವಿತ್ ಅಸ್. ಆ್ಯಂಡ್ ಅದು ಹೇಳೋದೇ ಬೇಡ, ಈಗಲೂ ನಂಗೆ ರೆಕಾರ್ಡ್ ಮಾಡ್ತಿದ್ರೆ ತುಂಬ ಇಮೋಷನಲ್ ಫೀಲ್ ಆಗ್ತಾ ಇದೆ. ಮೈ ನೀಲ್ ವಾಸ್ ಲಿಟಲಿ ಕಿಸ್ಸಿಂಗ್ ಹೇಮ್. ಒಳಗಡೆಯಿಂದ ಗ್ಲಾಸ್ ಮೂಲಕ ಕಿಸ್ ಮಾಡ್ತಾ ಇದ್ದ. ಆ್ಯಂಡ್ ಮೈ ಡ್ಯಾಡ್ ವಾಸ್ ಆಲ್ಸೋ ಕ್ರೈಯಿಂಗ್. ವಿ ಆಲ್ಸೋ ಹಂಗೆ ಬೀಜ ಮಾಡ್ಕೊಂಡು ಹೊರಟು. ಏನೂ ಮಾಡೋಕ್ಕಾಗಲ್ಲ, ದಿಸ್ ಇಸ್ ಲೈಫ್ ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಆನ್, ರೈಟ್? ಯಾ. So that's about it in this vlog. I hope you guys enjoyed watching it and see you in the next one. Bye bye, take care, lots of love.